ದಯವಿಟ್ಟು ನಂಗೆ ಕ್ಷಮಿಸಿ. ನೀವು ನಮ್ಮ ತಂದೆ ಕೊಟ್ಟಿದ್ದ 5 ಲಕ್ಷ ರೂಪಾಯಿ ವಿಷಯ ಖಂಡಿತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ತಂದೆ ಬರ್ದಿಟ್ಟು ಡೈರಿ ನೋಡಿದ್ಮೇಲೆ ಆ ವಿಷಯ ನನಗೆ ಗೊತ್ತಾಗಿತ್ತು. ನಿಮ್ಗೋಸ್ಕರ ಎಲ್ಲೆಲ್ಲ ಹುಡುಕ್ಸ್ದೆ, ಆದ್ರೆ ನೀವು ಸಿಗ್ಲಿಲ್ಲ. ಪರವಾಗಿಲ್ಲಪ್ಪ, ನೀನ್ ಬೇಜಾರು ಮಾಡ್ಕೋಬೇಡ. ನನ್ನ ಗ್ರಹಚಾರ ಕೆಟ್ಟಿರುವಾಗ ನೀನೇನ್ ಮಾಡ್ತೀಯ ಹೇಳು? ಸರ್, ನಮ್ಮ ತಂದೆಗೂ ನನಗೂ ನೀವು ಮಾಡಿರೋ ಉಪಕಾರ ಎಂದಿಗೂ ನಾನು ಮರೆಯೋಕ್ಕಾಗಲ್ಲ. ಕೈ ಬಿಟ್ಟು ಹೋಗಿದ್ ನಿಮ್ಮ ಮನೆನ ಮತ್ತೆ ನಿಮ್ಮ ಹೆಸರು ನಾನೇ ಕೊಂಡ್ಕೊಂಡಿದ್ದೀನಿ. ನಿಮಗೆ ಕೊಡ್ಬೇಕಾದಂತ 5 ಲಕ್ಷ ರೂಪಾಯಿ ಅದ್ರ ಲಾಭ ಹಾಗೆ ಬ್ಯಾಂಕಲ್ಲಿ ಹಾಕಿಟ್ಟಿದ್ದೀನಿ. ನಾಳೆ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ತೀನಿ. ಥ್ಯಾಂಕ್ ಯು. ನಾವು ಮಾಡಿದ ಒಳ್ಳೆ ಕೆಲಸ ಯಾವಾಗ್ಲೂ ಒಳ್ಳೆ ಪ್ರತಿಫಲನೆ ಕೊಡುತ್ತಪ್ಪ. ಅಣ್ಣ, ಏನಣ್ಣ ಇದು? ನಿನಗೂ ಒತ್ತಿಗೆಗೂ ಇಂಥ ಸ್ಥಿತಿ ಹೇಗೆ ಬಂತಣ್ಣ? ಹೇಳಣ್ಣ. ರಾಮು, ಸಂತೋಷವಾಗಿರೋ ಸಮಯದಲ್ಲಿ ಅದನ್ನೆಲ್ಲ ಯಾಕಪ್ಪ ನೆನೆಸ್ಕೋಬೇಕು? ಮರ್ತು ಬಿಡೋಣ. ನೋಡಿ ಸರ್, ಈ ಅಯೋಗ್ಯ ನಿಮ್ಮ ಮನೆ ಹಾಳು ಮಾಡಿ ಗುಡಿಸು ಗುಂಡಾಂತರ ಮಾಡಿದ್ದು ಅಲ್ದಲೆ ಈ ಮೊದಲು ಬಂದು ಕಪ್ಪು ಕದ್ದಿ ಹೋದ್ ನೋಡಿ ಸರ್. ಇವ್ರಪ್ಪನ ಮನೆ ಗಂಟು ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಎಷ್ಟೊಂದು ಕಪ್ಪು ಕದ್ದಿದ್ದಾನೆ ಈ ಅಯೋಗ್ಯನ ತಕೊಂಡ್ಬಂದು ನೋಡಿ ಸರ್. ಜಗದೀಶ, ಅಣ್ಣ, ನನ್ ಪಾಪಿ ಅಣ್ಣ. ನಿಮ್ ತಮ್ಮ ಅಂತ ಹೇಳ್ಕೊಳ್ಳೋ ಯೋಗ್ಯತೆ ಕೂಡ ನನಗಿಲ್ಲ ಅಣ್ಣ. ನನ್ನ ಹೆಂಡತಿ ನಮ್ಮ ಮಾವನ್ ಮಾತು ಕೇಳಿ ನಿಮ್ಗೆ ಮಾಡಬಾರ್ದು ಅನ್ಯಾಯ ಮಾಡಿ ನಿಮ್ ಬಂಗಾರದಂತ ಮನಸ್ಸನ್ನ ನೋಯಿಸ್ಬಿಟ್ಟೆ ಅಣ್ಣ, ನೋಯಿಸ್ಬಿಟ್ಟೆ. ಜಗದೀಶ, ಅಳ್ಬೇಡಪ್ಪ. ನಡೆದಿದ್ದಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರ್ತು ಬಿಡಪ್ಪ. ಇದ್ರಲ್ಲಿ ಅವ್ರು ಸಿಗೋದು ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ನಮ್ಮಪ್ಪನ ಮಾತುಗಳನ್ನ ಕೇಳ್ಕೊಂಡು ದ್ವೇಷದಿಂದ ಹೀಗೆಲ್ಲ ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ ಬಾಬಾ. ಹೇಳಮ್ಮ, ಹೇಳು ಹೇಳು.